ಜಾತಿ ಗಣತಿ ಯುದ್ಧ. ಮರು ಜಾತಿ ಗಣತಿಗೂ ಮುನ್ನವೇ ಪ್ರಮುಖರು ಅಖಾಡಕ್ಕಿಳಿದಿದ್ದಾರೆ. ವೀರಶೈವ ಲಿಂಗಾಯತರಿಂದ ಹೈ ವೋಲ್ಟೇಜ್ ಮೀಟಿಂಗ್. ಸೆಪ್ಟೆಂಬರ್ನಲ್ಲಿ ನಡೆಯಲಿದೆ ಜಾತಿ ಗಣತಿ ಮರು ಸರ್ವೆ. ವೀರಶೈವ ಲಿಂಗಾಯತರಿಂದ ಹೈ ವೋಲ್ಟೇಜ್ ಮೀಟಿಂಗ್. ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಜಾತಿ ಗಣತಿ ಯುದ್ಧ ಶುರುವಾಗ್ತಾ ಇದೆ. ಜಾತಿ ಗಣತಿ ಮರು ಸರ್ವೆ ಸೆಪ್ಟೆಂಬರ್ನಲ್ಲಿ ನಡೆಯಲಿದೆ. ಅದಕ್ಕೂ ಮುನ್ನ ಖಾಸಗಿ ಹೋಟೆಲ್ನಲ್ಲಿ ವೀರಶೈವರ ಸಭೆ. ಸಚಿವರು, ಶಾಸಕರು, ವಿಧಾನಸಭೆ ಸದಸ್ಯರು ಭಾಗಿಯಾಗಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಮೀಟಿಂಗ್ ನಡೆದಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷದ ನಾಯಕರು ಭಾಗಿಯಾಗಿದ್ದಾರೆ. 54ಕ್ಕೂ ಹೆಚ್ಚು ಮಂದಿ ವೀರಶೈವ ಲಿಂಗಾಯತ ಶಾಸಕರಿದ್ದಾರೆ ಸಭೆಯಲ್ಲಿ. ಸಚಿವ ಈಶ್ವರ್ ಖಂಡ್ರೆ, ಬಿವೈ ವಿಜಯೇಂದ್ರ, ಸಿಸಿ ಪಾಟೀಲ್, ಸಚಿವ ಎಂಬಿ ಪಾಟೀಲ್, ಕಾಶಪ್ಪನವರ್, ರಾಯರೆಡ್ಡಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರೋ ಸಭೆ. ಮರು ಜಾತಿ ಗಣತಿಗೂ ಮುನ್ನವೇ ಪ್ರಮುಖರು ಅಖಾಡಕ್ಕಿಳಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗ ವೀರಶೈವ ಲಿಂಗಾಯತರು ಪ್ರಮುಖರು ಸೇರಿ ಏನ್ ಸಭೆ ನಡೆಸ್ತಾ ಇದ್ದಾರೆ, ಈ ಸಭೆ ನಡೆಸ್ತಾ ಇರೋದ್ರ ಹಿಂದಿನ ಉದ್ದೇಶ ಏನು? ಹಾಗಾದ್ರೆ ಮರು ಜಾತಿ ಗಣತಿ ಅದಕ್ಕೂ ಮುಂಚೆ ಈಗ ಅಖಾಡ ಹಾಗಾದ್ರೆ ರೆಡಿ ಆಗ್ತಾ ಇದೆಯಾ? ಶ್ವೇತಾ, ಸೆಪ್ಟೆಂಬರ್ 22ರಿಂದ ಮತ್ತೊಮ್ಮೆ ಸಮೀಕ್ಷೆ ನಡೆಸು ಅಂದ್ರೆ ಜಾತಿ ಗಣತಿಯನ್ನ ಹೈಕಮಾಂಡ್ನ ಸೂಚನೆ ಮೇರೆಗೆ ಮರು ಸಮೀಕ್ಷೆ ಮಾಡುವಂತ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಂಡಿದೆ. ಸೆಪ್ಟೆಂಬರ್ 22ರಿಂದ ಈ ಸಮೀಕ್ಷೆ ಕೂಡ ಆರಂಭ ಆಗುತ್ತೆ. ಸರ್, ಕಳೆದ ಬಾರಿ ಆದಂತಹ ಜಾತಿ ಗಣತಿಯ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯದ ಒಳಪಂಗಡಗಳನ್ನ ಬೇರೆ ಬೇರೆ ವರ್ಗಗಳಲ್ಲಿ ಸೇರಿಸಿದ್ರಿಂದ ಲಿಂಗಾಯತ ವೀರಶೈವ ಸಮುದಾಯದ ಒಟ್ಟಾರೆ ಜನಸಂಖ್ಯೆ ಕಡಿಮೆ ಇದೆ, ಉದ್ದೇಶಪೂರ್ವಕವಾಗಿ ಈ ವರ್ಗೀಕರಣ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನು ಮಾಡಲಾಗಿತ್ತು. ಸೊ ಹಾಗಾಗಿ ಈ ಬಾರಿ ನಡೆಯುವಂತಹ ಸಮೀಕ್ಷೆಯಲ್ಲಿ ಅಂಥದ್ದೊಂದು ಗೊಂದಲ ಆಗಬಾರದು ಅನ್ನುವ ಕಾರಣಕ್ಕಾಗಿ ಇವತ್ತು ಮೂರೂ ಪಕ್ಷಗಳ ವೀರಶೈವ ಲಿಂಗಾಯತ ಸಮುದಾಯದ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸಭೆ ಸೇರಿದ್ದಾರೆ. ಬಹಳ ಪ್ರಮುಖವಾಗಿ ಈ ಬಾರಿ ನಡೆಯುವಂತ ಜಾತಿ ಗಣತಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಹೆಸರನ್ನ ಹೇಗೆ ನಮೂದಿಸಬೇಕು ಮತ್ತು ಅದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಅಂದ್ರೆ ಕ್ವಶನ್ ರೆಡಿ ಮಾಡುವಂತ ಪ್ರಶ್ನಾವಳಿಗಳ ಮೂಲಕ ಈ ಸಮೀಕ್ಷೆ ನಡೆಯುತ್ತೆ. ಹೀಗಾಗಿ ಈ ಪ್ರಶ್ನಾವಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಅನ್ನುವಂತ ಒಂದು ಹೆಡ್ ಅಡಿಯಲ್ಲಿ ಬೇರೆ ಬೇರೆ ಉಪಪಂಗಡಗಳನ್ನ ಸೇರಿಸಬೇಕು. ಜೊತೆಗೆ ಸಮೀಕ್ಷೆಯ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತರು ಕೆಲವೊಮ್ಮೆ ಏನಾಗ್ತಾ ಇತ್ತು, ಹಿಂದೂ ಬಣಜಿಗ, ಹಿಂದೂ ಈ ತರದ ಒಂದು ಹಿಂದೂ ಅನ್ನೋದನ್ನ ಬಳಸಿ ತದನಂತರ ಜಾತಿ ಹೆಸರುಗಳನ್ನ ಬಳಸ್ತಾ ಇದ್ರು. ಆ ಕಾರಣಕ್ಕಾಗಿ ಏನಾಗ್ತಾ ಇತ್ತು, ಜನಸಂಖ್ಯೆಯ ಸಂದರ್ಭದಲ್ಲಿ ಒಗ್ಗೂಡಿಸಿದಾಗ ಜನಸಂಖ್ಯೆಯ ಪ್ರಮಾಣ ಕಡಿಮೆ ಆಗ್ತಾ ಇತ್ತು. ಹೀಗಾಗಿ ಅದು ಆಗಬಾರದು, ನಾವೆಲ್ಲ ಒಂದೇ ಜಾತಿಯ ಅಡಿಯಲ್ಲಿ ಬರಬೇಕು ಅನ್ನುವ ಕಾರಣಕ್ಕಾಗಿ ಈ ಬಾರಿ ವೀರಶೈವ ಲಿಂಗಾಯತ ಅನ್ನುವಂತ ಒಂದು ಹೆಡ್ ಅಡಿಯಲ್ಲಿ ಉಪಪಂಗಡಗಳನ್ನ ಸೇರಿಸಬೇಕು. ಇದನ್ನ ಸರ್ಕಾರಕ್ಕೂ ಮನವರಿಕೆ ಮಾಡಿಕೊಡಬೇಕು ಮತ್ತು ಸಮುದಾಯಗಳಿಗೂ ಕೂಡ ಇದನ್ನ ತಿಳಿಸುವಂತ ಪ್ರಯತ್ನ ಆಗಬೇಕು. ಕಳೆದ ಬಾರಿ ಅದನ್ನ ತಿಳಿಸಿದ್ರು ಕೂಡ ಮೀಸಲಾತಿ ಕೈತಪ್ಪಿ ಹೋಗುತ್ತೆ ಅನ್ನುವ ಕಾರಣಕ್ಕಾಗಿ ಕೆಲವರು ವೀರಶೈವ ಲಿಂಗಾಯತ ಅನ್ನೋದಂತ ಪದವನ್ನ ಬಳಸಿರ್ಲಿಲ್ಲ, ಅದನ್ನ ಬಳಸಿರ್ಲಿಲ್ಲ. ಸೊ ಆ ಕಾರಣದಿಂದಾಗಿ ಸಮಸ್ಯೆ ಆಗಿತ್ತು. ಹೀಗಾಗಿ ಈ ಬಾರಿ ಮರು ಸಮೀಕ್ಷೆಯ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಅನ್ನುವಂಥದ್ದನ್ನ ಮೊದಲು ಬರೆಸಬೇಕು, ಆನಂತರ ಉಪಜಾತಿಯ ಹೆಸರುಗಳನ್ನ ಬರೆಸಬೇಕು ಅನ್ನುವಂತಹ ಒಂದು ಅಜೆಂಡಾ ಇದೆ. ಆ ಕಾರಣಕ್ಕಾಗಿ ಇವತ್ತು ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲಾ ಪಾರ್ಟಿಯ ಲೀಡರ್ಗಳು ಬಂದು ಸಭೆಯಲ್ಲಿ ಕೂತಿದ್ದಾರೆ. ನಾವೆಲ್ಲ ಈ ಜಾತಿ ಸಮೀಕ್ಷೆಯ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಇರಬೇಕು ಮತ್ತು ಸಮುದಾಯದ ಒಟ್ಟಾರೆ ಜನಸಂಖ್ಯೆ ಮತ್ತು ನೈಜ ಜನಸಂಖ್ಯೆಯನ್ನು ತಿಳಿಸುವಂತ ಪ್ರಯತ್ನ ಆಗಬೇಕು. ನಾಳೆ ಇದು ರಾಜಕೀಯ ಕಾರಣಗಳಿಗಾಗಿ ಇರಬಹುದು, ಸಾಮಾಜಿಕ ಕಾರಣಗಳಿಗಾಗಿ ಇರಬಹುದು, ನಮಗೆ ಇದರಿಂದ ಉಪಯೋಗ ಇದೆ ಅನ್ನುವಂತ ಒಂದು ಮೆಸೇಜ್ ಪಾಸ್ ಮಾಡುವಂತ ಸಲುವಾಗಿ ಇವತ್ತಿನ ಸಭೆ ನಡೀತಾ ಇದೆ. ಶ್ವೇತಾ, ಓಕೆ, ಪ್ರಮುಖವಾಗಿ ಯಾರೆಲ್ಲ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಅಂದ್ರೆ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಈ ಸಭೆ ಸೇರಲಾಗಿದೆ? ಶ್ವೇತಾ, ಕಳೆದ ಬಾರಿ ಜಾತಿ ಗಣತಿಯ ವರದಿ ಸಲ್ಲಿಕೆ ಆದಾಗ್ಲೂ ಕೂಡ ಇಂಥದ್ದೊಂದು ಸಭೆ ಪಕ್ಷಾತೀತವಾಗಿ ನಡೆದಿತ್ತು. ಆಗ ಯಡಿಯೂರಪ್ಪ ಅವರು ಆಗಮಿಸಿದ್ರು, ಶಾಮನೂರು ಶಿವಶಂಕರಪ್ಪನವರು ಇದ್ರು, ಬೊಮ್ಮಾಯಿ ಇದ್ರು. ಅದೇ ರೀತಿ ಈಗ ನಡೀತಾ ಇರುವಂತಹ ಸಭೆಯಲ್ಲೂ ಕೂಡ ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಶರಣಬಸಪ್ಪ ದರ್ಶನಾಪುರ ಸಚಿವರಿದ್ದಾರೆ, ಸಚಿವ ಎಂಬಿ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಜೊತೆಗೆ ಬಿಜೆಪಿಯಿಂದ ಬಿವೈ ವಿಜಯೇಂದ್ರ ಇದ್ದಾರೆ, ಸಿಸಿ ಪಾಟೀಲ್ ಇದ್ದಾರೆ, ಪಿಪಿ ಹರೀಶ್ ಇದ್ದಾರೆ. ಹೀಗೆ ಜೆಡಿಎಸ್ನ ಶಾಸಕರಾಗಿರ್ತಕ್ಕಂಥ ಶರಣಗೌಡ ಕಂದಕೂರು ಕೂಡ ಬಂದಿದ್ದಾರೆ. ಅಂದ್ರೆ ಮೂರೂ ಪಕ್ಷಗಳ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಇದ್ದಾರೆ. ಅವರವರ ಅಭಿಪ್ರಾಯ ಒಂದೇ, ಅಂದ್ರೆ
ನಾವು ಪಕ್ಷ ಅಂದ್ರೆ ಸಮುದಾಯ ಒಂದೇ ಇದ್ದೀವಿ, ಪಕ್ಷದಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಗುರುತಿಸಿಕೊಂಡಿದ್ದೀವಿ. ಆದ್ರೆ ಸಮುದಾಯಗಳಿಗೆ ಅನ್ಯಾಯ ಆಗಬಾರದು. ಇಂಥ ಸಮೀಕ್ಷೆಯನ್ನ ಮಾಡಿ ಉದ್ದೇಶಪೂರ್ವಕವಾಗಿ ವೀರಶೈವ ಲಿಂಗಾಯತ ಸಮುದಾಯವನ್ನ ಕಡಿಮೆ ತೋರಿಸೋದ್ರ ಮೂಲಕ ಅದರ ಮುಂದಿನ ಪರಿಣಾಮಗಳು, ಅದು ರಾಜಕೀಯ ಕಾರಣಗಳಿಂದಾಗಿ ಇರ್ಬೋದು, ಶೈಕ್ಷಣಿಕ ಕಾರಣಗಳಿಂದಾಗಿ ಇರ್ಬೋದು, ಅಥವಾ ಸಾಮಾಜಿಕ ಕಾರಣಗಳಿಂದಾಗಿರ್ಬೋದು. ಸೊ ನಮ್ಮ ಜನಸಂಖ್ಯೆಯನ್ನ ಉದ್ದೇಶಪೂರ್ವಕವಾಗಿ ಕಡಿಮೆ ತೋರಿಸುವಂತ ಪ್ರಯತ್ನಗಳು ನಡೆದಿದೆ ಅನ್ನುವ ಕಾರಣಕ್ಕಾಗಿ ಈ ಬಾರಿ ಆ ರೀತಿಯಾದಂತಹ ಪ್ರಯತ್ನಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು. ನಾವೆಲ್ಲ ಒಂದೇ ಕೆಟಗರಿ ಅಡಿಯಲ್ಲಿ ಬರಬೇಕು, ನಾವೆಲ್ಲ ಒಂದೇ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಸಲುವಾಗಿ ಈ ಸಭೆ ನಡೆದಿದೆ. ಹಾಗಾಗಿಯೇ ಪಕ್ಷವರ ಭೇದವನ್ನ ಮರೆತು ಎಲ್ಲಾ ನಾಯಕರು ಇವತ್ತು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.